ಡಿಫ್ರೆಂಟ್. ಎಲ್ಲಾ ಫ್ಯಾನ್ಸ್ ಗಳು ತಮ್ಮ ನೆಚ್ಚಿನ ನಟನನ್ನ ನೋಡೋಕೆ ಅವ್ರ ಮನೆ ಮುಂದೆ ಕ್ಯೂ ನಿಲ್ತಾರೆ. ಆದ್ರೆ ನಮ್ ಉಪ್ಪಿ ಮಾತ್ರ ಅಭಿಮಾನಿಗಳ ಮನೆಗೆ ಹೋಗೋಕ್ ರೆಡಿ ಆಗಿದ್ದಾರೆ. ಓಹೋ, ಯಾರಪ್ಪ ಭಾಗ್ಯಶಾಲಿ? ಉಪ್ಪಿಗೆ ಆತ ಅದೆಂಥ ಮೋಡಿ ಮಾಡಿದ್ದಾನೆ? ಈ ಸ್ಪೆಷಲ್ ರಿಪೋರ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಉಪ್ಪಿಯು ಡಿಫ್ರೆಂಟು, ಅವರ ಅಭಿಮಾನಿಗಳು ಡಿಫ್ರೆಂಟು. ಅಭಿಮಾನಿಯ ಅಭಿಮಾನ ನೋಡಿ ಉಪ್ಪಿ ಮಾಡಿದ್ರು ಕಾಮೆಂಟು. ಬಿಡಿ ಸರ್, ತಗೊಳ್ಳಿ ಸರ್, ಸ್ವರ್ಗಕ್ಕೆ ಊರಾಗೇನು ತಗೊಳ್ಳಿ ಸರ್, ಎಂಜಾಯ್. ಇದು ನಿಮ್ ರಿಯಲ್ ಗೆಟಪ್ ಸ್ಟೈಲ್. ಸಿನಿಮಾಗಳಲ್ಲಿ ನಟಿಸುವ ಸ್ಟಾರ್ ನಟರಿಗೆಲ್ಲ ಅಭಿಮಾನಿ ಸಮೂಹ ಇರುವುದು ಸಹಜ. ನಮ್ಮ ಸಿಕ್ಕ ರಿಯಲ್ ಸ್ಟಾರ್ ಉಪೇಂದ್ರನವರಿಗೆ ಮಾತ್ರ ಅಪಾರ ಭಕ್ತ ವೃಂದವೇ ಇದೆ. ಎಲ್ಲ ಸ್ಟಾರ್ ನಟರ ಅಭಿಮಾನಿಗಳು ತನ್ನ ನೆಚ್ಚಿನ ನಟನನ್ನ ಆರಾಧಿಸಿದ್ರೆ, ಉಪ್ಪಿಯ ಅಭಿಮಾನಿಗಳು ತನ್ನ ನೆಚ್ಚಿನ ನಟನನ್ನ ಪೂಜಿಸ್ತಾರೆ. ಈ ಮಾತು ನಿಮ್ಗೆಲ್ಲ ಅತಿಶಯೋಕ್ತಿ ಅನ್ನಿಸಬಹುದು, ಆದ್ರೆ ಇದು ನಿಜ. ಯಾರು ಯಾರು ಎಲ್ಲಾರಿಗ್ಯಾರು ಏಲಾಂಗು ಮಚ್ಚಿನ ಲೋಕದಲ್ಲಿ ಬೆಟ್ಟ ಮೇಲೆ ಒಂದೊಂದು ಗಡಿಗೊಂದೊಂದು ಸಾಕು ಈ ರೂಪದಲ್ಲಿ. ಎಷ್ಟು ದಿನ ಉಪ್ಪಿಯ ಟ್ವೀಟ್ ಸಂದೇಶಗಳು ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗಿದ್ರೆ, ಈಗ ಅವರ ಅಭಿಮಾನಿ ಸಖತ್ ಸುದ್ದಿ ಆಗಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಸ್ವತಃ ಉಪೇಂದ್ರರವರೇ ಅಯ್ಯೋ ಎಲ್ಲಿದೀಯಪ್ಪ ಅಭಿಮಾನಿ, ನಾನೇ ನೀ ಎಲ್ಲಿದ್ದೀಯೋ ಅಲ್ಲಿಗೆ ಬಂದು ನಿನ್ನ ದರ್ಶನ ಪಡಿತೀನಿ ಅಂದಿದ್ದಾರೆ. ಅಷ್ಟಕ್ಕೂ ಆ ಅಭಿಮಾನಿ ಯಾರು? ಉಪೇಂದ್ರರವರೇ ಅವನನ್ನ ನೋಡಲು ಇಚ್ಛಿಸಿರುವುದ್ಯಾಕೆ ಅನ್ನೋದಕ್ಕೆ ಉತ್ತರ ನಮ್ಮಲ್ಲಿದೆ. ಈತ ರಿಯಲ್ ಸ್ಟಾರ್, ರಿಯಲ್ ಅಭಿಮಾನಿ. ಪ್ರತೀಕ್ಷೆ ಉಪ್ಪಿ ಧ್ವನಿ. ಈ ಫೋಟೋದಲ್ಲಿ ಉಪೇಂದ್ರರವರ ಜೊತೆ ಪಕ್ಕ ನಿಂತು ಫೋಟೋ ತೆಗೆಸಿಕೊಂಡಿರುವ ಈ ಪುಣ್ಯಾತ್ಮನ ಹೆಸರು ಲೋಹಿತ್ ಅಂತ. ಈತ ಉಪ್ಪಿಯ ಪರಮ ಭಕ್ತ. ಇವನು ಅಖಿಲ ಕರ್ನಾಟಕ ಉಪ್ಪಿ ಭಕ್ತಿ ಮಂಡಳಿಗೆ ಅಧ್ಯಕ್ಷನಾಗುವುದು ಸೂಕ್ತ. ಯಾಕಂದ್ರೆ ಇವನು ಉಪೇಂದ್ರರವರ ಅಪ್ಪಟ ಅಭಿಮಾನಿ. ಕುಂತ್ರು ನಿಂತ್ರು ಜಪಿಸ್ತಾನೆ ಉಪ್ಪಿಯ ಧ್ವನಿ. ಉಪ್ಪಿಯ ಈ ಪರಮ ಭಕ್ತ ಲೋಹಿತ್ ಒಮ್ಮೆ ಉಪೇಂದ್ರರವರನ್ನ ಭೇಟಿ ಮಾಡಿದ್ದಾನೆ. ಭೇಟಿಯ ನೆನಪಿಗಾಗಿ ತನ್ನ ಕೈ ಮೇಲೆ ಆಟೋಗ್ರಾಫ್ ಬರೆಸ್ಕೊಂಡಿದ್ದಾನೆ. ಆಟೋಗ್ರಾಫ್ ಬರೆದು ಕೊಟ್ಟ ಉಪ್ಪಿ, ಅಲ್ಲಪ್ಪ ಎಲ್ಲರೂ ಹಾಳೆ ಮೇಲೆ ಆಟೋಗ್ರಾಫ್ ಬರ್ಸ್ಕೊಂಡ್ರೆ ನೀನು ಕೈ ಮೇಲೆ ಆಟೋಗ್ರಾಫ್ ಬರ್ಸ್ಕೊಳ್ತಿದ್ದೀಯಲ್ಲ, ಅಳಿಸಿ ಹೋಗಲ್ವಾ ಅಂತ ಪ್ರಶ್ನಿಸಿ ಮನೆಗೆ ವಾಪಸ್ ಕಳಿಸಿದ್ದಾರೆ. ಅಲ್ಲಿಂದ ಸೀದಾ ಲೋಹಿತ್ ಅಚ್ಚೆ ಹಾಕುವವರ ಬಳಿ ಬಂದು ಉಪ್ಪಿ ಬರೆದ ಆಟೋಗ್ರಾಫ್ ಮೇಲೆ ಡಿಟ್ಟೋ ಡಿಟ್ ಅಚ್ಚೆ ಹಾಕಿಸ್ಕೊಂಡಿದ್ದಾನೆ. ಇಷ್ಟಕ್ಕೆ ಲೋಹಿತ್ರ ಬಹುದಿಲ್ಲ. ಲೋಹಿತ್ ತನ್ನ ಎದೆಯ ಮೇಲೆ ಉಪೇಂದ್ರರವರ ಭಾವಚಿತ್ರವುಳ್ಳ ಟ್ಯಾಟೂವನ್ನ ಕೆತ್ತಿಸ್ಕೊಂಡಿದ್ದಾನೆ. ಲೋಹಿತ್ ಶುಗರ್ ಪೇಷಂಟ್. ಡಾಕ್ಟರ್ ನೀನು ಟ್ಯಾಟೂ ಹಾಕಿಸ್ಕೊಳ್ಬಾರ್ದು ಅಂದಿದ್ರು, ಆದ್ರೂ ಲೆಕ್ಕಿಸದೆ ಟ್ಯಾಟೂ ಹಾಕಿಸ್ಕೊಂಡಿದ್ದಾನೆ. ಲೋಹಿತ್ ಬಗ್ಗೆ ಮತ್ತೊಂದು ಇಂಟರೆಸ್ಟಿಂಗ್ ಮ್ಯಾಟ್ರು ಹೇಳ್ತಿದ್ ಕೇಳಿ. ಖಾಸಗಿ ಕಂಪನಿಯೊಂದರಲ್ಲಿ ಲೋಹಿತ್ ಕೆಲಸ ಮಾಡ್ತಿದ್ದ. ಅವರ ಸ್ಟಿಕ್ಕರ್ ಅಂಟಿಸಿಕೊಂಡಿದ್ದನ್ನ ಕಂಪನಿ ವಿರೋಧಿಸಿದೆ. ಇದಕ್ಕೆ ಲೋಹಿತ್ ಆ ಕಂಪನಿಯನ್ನೇ ಬಿಟ್ಟು ಬಂದಿದ್ದಾರಂತೆ. ಈ ಎಲ್ಲಾ ವಿಷಯಗಳು ಉಪೇಂದ್ರರವರ ಕಿವಿಗೆ ಬಿದ್ದು ಮನಸ್ಸಿಗೆ ನಾಟಿದೆ. ಮೈ ಡಿಯರ್ ಲೋಹಿತ್, ನಾನೇ ನಿನ್ನನ್ನ ಮೀಟ್ ಮಾಡ್ತೀನಿ, ನಿನ್ ನಂಬರ್ ಕಳ್ಸು ಅಂದಿದ್ದಾರೆ. ಒಟ್ಟಿನಲ್ಲಿ ರಿಯಲ್ ಸ್ಟಾರ್ಗೆ ರಿಯಲ್ ಅಭಿಮಾನಿಯ ಅಭಿಮಾನ ಮನಸ್ಸಿಗೆ ನಿಂತಿದೆ. ಆದಷ್ಟು ಬೇಗ ಲೋಹಿತ್ ರನ್ನ ಉಪ್ಪಿ ಭೇಟಿಯಾಗುವಂತಾಗಲಿ. ಟಿವಿ ಸಿನಿಯಾದಲ್ಲಿ ಇನ್ನಷ್ಟು